ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಇವತ್ತು ಮುಗ್ಧ ಜನರನ್ನ ಇವತ್ತು ಪ್ರವಾಸಿ ಭಾರತೀಯರನ್ನು ಕೊಂದರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಇವತ್ತು ಸಂಕಷ್ಟದಲ್ಲಿದ್ದರು. ಅವ್ರನ್ನ ಪಾರು ಮಾಡಲಿಕ್ಕೆ ಇವತ್ತು ಕರ್ನಾಟಕದಿಂದ 167 ಜನರನ್ನ ಇವತ್ತು ಅತ್ಯಂತ ಸುರಕ್ಷಿತವಾಗಿ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಕರ್ನಾಟಕಕ್ಕೆ ಅವ್ರನ್ನ ಸುರಕ್ಷಿತವಾಗಿ ಬೆಂಗಳೂರು ನಗರಕ್ಕೆ ಕರೆತಂದಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಹೋದಂಥ ಜನಗಳು ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಹಾಗೂ ಸಂತೋಷ್ ಲಾಡರ್ ಅವರ ಪ್ರಾಮಾಣಿಕತೆಯಿಂದ ನಾವು ಸುರಕ್ಷಿತವಾಗಿ ಬಂದಿದ್ದೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಸಂಕಷ್ಟದ ಸಂದರ್ಭದಲ್ಲಿ ಇಂಥ ಕಾರ್ಯಗಳನ್ನ ಇವತ್ತು ಸಂತೋಷ್ ಲಾಡ್ ಅವರು ತಮ್ಮ ಜೀವದ ಅಂಗನ್ನು ತೊರೆದು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ರಾಜ್ಯದ ಜನತೆ ಪರವಾಗಿ, ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದೀವಿ. ಅವರ ಪ್ರಾಮಾಣಿಕತೆಯನ್ನು ಇವತ್ತು ಇಡೀ ರಾಜ್ಯ ಅಲ್ಲ ರಾಷ್ಟ್ರವನ್ನು ಮೆಚ್ಚಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಸತ್ಯ ಘಟನೆಗಳನ್ನ ಇವತ್ತು ಮಾಧ್ಯಮಗಳಿಗೆ ಅವರು ತಿಳಿಸಿದ್ದಾರೆ. ಆದರೆ BJPಯ ಕೆಲವು ನಿರುದ್ಯೋಗಿ ಅಂತ ಹೇಳ್ತಾರೆ, ನಿರುದ್ಯೋಗಿ ನಾಯಕರು ಇವತ್ತು ಇದನ್ನು ರಾಜಕೀಯವಾಗಿ ಲಾಭಕ್ಕೆ ಬಳಸ್ಕೊತಾ ಇದ್ದಾರೆ. ಮೊನ್ನೆ ನಾವು ಸಹ ಸುಜಾತ ಭಾರತ್ ಭೂಷಣ್ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿದ್ದು. ಅವ್ರ ಕುಟುಂಬಕ್ಕೆ ನಾವು ನಮ್ಮ MA ಸಂಸ್ಥೆಯಿಂದ ಆರ್ಥಿಕ ನೆರವನ್ನು ಕೊಟ್ಟಿದ್ದು. ಆ ಸಂದರ್ಭದಲ್ಲೂ ಅವ್ರು ಹೇಳಿದ್ದೇನೆಂದರೆ, ಈ ರೀತಿ ಯಾವುದೇ ಒಂದು ಘಟನೆ ನಡೆದಿಲ್ಲ, ಅಲ್ಲಿರತಕ್ಕಂಥ ಸ್ಥಳೀಯ ಮುಸ್ಲಿಂ ಸಮುದಾಯದ ಕೆಲವು ವ್ಯಕ್ತಿಗಳೇ ನಮ್ಮನ್ನು ರಕ್ಷಣೆ ಮಾಡಿದ್ರು, ಇಂಥ ಯಾವುದೇ ಘಟನೆ ನಡೆದಿಲ್ಲ ಅಂತ. ಸಾವನ್ನಲ್ಲೂ ಸಹ ರಾಜಕೀಯ ಮಾಡುವಂಥವ್ರು ಯಾರಾದರೂ ಇದ್ದರೆ ಈ ದೇಶದಲ್ಲಿ ಅದು BJP ಅಂತ ಇವತ್ತು ಸಾಬೀತಾಗಿದೆ. ಆದ್ದರಿಂದ ನರೇಂದ್ರ ಮೋದಿ ಕೇವಲ ರಾಜಕೀಯಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಬಂದಿರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ. ಅವರ ಅರ್ಹತೆ, ಯೋಗ್ಯತೆನ ಜನಗಳಿಗೆ ಮುಂದಿನ ದಿನದಲ್ಲಿ ನಾವು ಪತ್ರಿಕಾ ಹೇಳಿಕೆ ಮೂಲಕ ಅಲ್ಲ, ಅವರ ಒಂದು ಪತ್ರಿಕೆಯನ್ನು ಪ್ರಕಟಣೆ ಮಾಡಿ ನಾವು ಜನಗಳಿಗೆ ತಲುಪಿಸ್ತೀವಿ. ಯಾಕೆ ಈ ರೀತಿ ರಕ್ಷಣಾ ವಿಷಯದಲ್ಲಿ ವೈಫಲ್ಯ ಆಗಿದೆ ಅಂತ. ಪುಲ್ವಾಮಾ ದಾಳಿ ನಡೆದಾಗಲೂ ಸಹ ಇವರು ಸತ್ತವರು ಹಿಂದೂಗಳು, ಈಗ ಸಾಯ್ತಾ ಇರೋರು ಹಿಂದೂಗಳೇ ಸಾಯ್ತಾ ಇದ್ದಾರೆ. ಆದರೂ ಹಿಂದೂಗಳ ಹೆಸರಿನಲ್ಲೇ ಇವರು ರಾಜಕೀಯ ಬೇಳೆಯನ್ನು ಬಯಸ್ಕೊತಾ ಇದ್ದಾರೆ. ಆದ್ದರಿಂದ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿಕ್ಕೆ ನೀವು ಯಾವ ರೀತಿ ಆದರೂ ಬೇಕಾದರೂ ಕ್ರಮ ತಗೊಳ್ಳಿ ಅಂತ ಇವತ್ತು ನಮ್ಮ ರಾಹುಲ್ ಗಾಂಧಿರವರು ಹೇಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದ ಹಿರಿಯರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ನಿಮ್ಮ ದಿಟ್ಟತನವನ್ನು ಇವತ್ತು ಇಂದಿರಾ ಗಾಂಧಿ ರೀತಿ ಕೈಗೊಳ್ಳಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಷ್ಟೆಲ್ಲ ಹೇಳಿದ್ರು ಸಹ ಇವರು ಮುಖ್ಯಮಂತ್ರಿ ಮೇಲೆ ಇವತ್ತು ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧ ಮಾಡೋದು ಏಕಾಏಕಿ ಯುದ್ಧ ಮಾಡಲಿಕ್ಕಾಗಲ್ಲ. ಇವತ್ತು ಪಾಕಿಸ್ತಾನನ ಒಡೆದು ಉಳಿಸಿರತಕ್ಕಂಥದ್ದು 50 ವರ್ಷ ಹಿಂದುಗಡೆ ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧಿ ಅನ್ನತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. BJPಯವರು ಬರೀ ಬೊಗಳೆಗಳು. ಇವ್ರ ಕೈಯಲ್ಲಿ ಯಾರನ್ನೂ ಇದು ಮಾಡೋಕ್ಕಾಗಲ್ಲ. ಉಗ್ರಗಾಮಿಗಳನ್ನ ಕೊಲ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಅವ್ರು ಪರವಾಗಿ ಮಾಡ್ತಾರಾ? ಉಗ್ರಗಾಮಿಗಳನ್ನೆಲ್ಲ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಎಲ್ಲ ಉಗ್ರಗಾಮಿಗಳನ್ನ ಕೊಲ್ಲಿ. ಉಗ್ರಗಾಮಿಗಳನ್ನ ಕೊಲ್ಲಕ್ಕೆ ಯಾರಾದರೂ ವಿರೋಧ ವ್ಯಕ್ತಪಡಿಸ್ತಾರಾ? ಯಾವ ದೇಶ ಅಲ್ಲ, ಯಾವ ಪ್ರಜೆಯೂ ಅಲ್ಲ, ಎಲ್ಲರೂ ಸಹ ಉಗ್ರಗಾಮಿಗಳನ್ನ ಕೊಲ್ಲಿ ಅಂತೇಳಿ ಹೇಳೋದು. ನಾವು ಮೊದಲ ದಿನನೇ ಹೇಳಿದ್ದೀವಲ್ಲ, ನಮ್ಮ AICC ಸರ್ಕ್ಯುಲರೇ ಬಂದ್ಬಿಟ್ಟಿದೆ, ನಿಮ್ಮ ಹೋರಾಟ ಭಯೋತ್ಪಾದಕರ ವಿರುದ್ಧ ಅಂತ. ನಾವು BJP ವಿರುದ್ಧ ಹೋರಾಟ ಮಾಡ್ತಿಲ್ಲ. BJPಯವರೇ ಭಯೋತ್ಪಾದಕರ ಹೆಸರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ಇಂದಿರಾ ಗಾಂಧಿ ಹೆಸರು ಹೇಳಿದ್ರೆ, ಇಂದಿರಾ ಗಾಂಧಿ ತರ ನಿರ್ಧಾರ ತೆಗೆದುಕೊಳ್ಳುವಂತಹ ಚಾತಿಯ ಗಟ್ಟಿತನ ಮೋದಿಗಿಲ್ಲ ಅಂತ ನೀವು ಹೇಳ್ತೀನಿ. 100ಕ್ಕೆ 101% ಇಲ್ಲ. ಅಲ್ಲ ಸ್ವಾಮಿ, ಅಲ್ಲಿ ಮುಸ್ಲಿಂ ಕಂಟ್ರಿಲಿ ಇದ್ಬಿಟ್ಟು ದೇಶಕ್ಕೆ ಬಂದ್ಬಿಟ್ಟು ಒಂದು ಸಂತಾಪ ಸೂಚಿಸಂಗೆ ಮಾರನೇ ದಿನವಾಗಿ ಬಿಹಾರದಲ್ಲಿ ಕುಂತ್ಕೊಂಡು ನಿತೀಶ್ ಕುಮಾರ್ ಜೊತೆ ಓಟ್ ಕೇಳ್ತಾ ಇದ್ರಂದರೆ ನಿಮ್ಗೆ ದೇಶದ ಜನಗಳ ಬಗ್ಗೆ ಯಾವುದೇ ಕಾಳಜಿ ಇದೆ? ನಿಮ್ಮಂಥ ನಿರ್ಲಕ್ಷ್ಯ ಪ್ರಧಾನಮಂತ್ರಿ ಪ್ರಪಂಚದಲ್ಲೇ ಇಲ್ಲ. ನರೇಂದ್ರ ಮೋದಿ ಕೇವಲ ಅಧಿಕಾರಕ್ಕೋಸ್ಕರ ಅನ್ಕೊಂಡು ಕುಂತಿರ್ತಕ್ಕಂಥ ವ್ಯಕ್ತಿ. ಅಲ್ಲಿ ಮಣಿಪುರದಲ್ಲಿ ದಿನನಿತ್ಯ ಜನ ಸಾಯ್ತಾ ಇದ್ದಾರೆ. ಅಲ್ಲಿ ಹೋಗಿ ಒಂದು ಸ್ವಾಂತವನ್ನ ಹೇಳಿ ಅಲ್ಲಿ ನಡೀತಾ ಇರತಕ್ಕಂಥ ದಂಗೆಯನ್ನು ಇವತ್ತು ನಿಯಂತ್ರಣ ಮಾಡೋಕ್ಕಾಗಿದ್ರೆ ಮನೆ ಇನ್ಯಾವ ದೇಶದ ಪ್ರಧಾನಮಂತ್ರಿ ನೀವು? ಕೇವಲ ಪ್ರಚಾರಕ್ಕೋಸ್ಕರ ಕೇಂದ್ರದಲ್ಲಿರತಕ್ಕಂಥ 4-5 ತನ್ನ ಖಾಸಗಿ ಚಾನೆಲ್ಗಳ ಮೂಲಕ ಇವತ್ತು ವಿಶ್ವಗುರು ಅನ್ನತಕ್ಕಂಥ ಹೆಗ್ಗಾಳಿಕೆಯನ್ನು, ಸ್ವಯಂ ಘೋಷಿತ ವಿಶ್ವಗುರು ಯಾರು ಅಂದರೆ ಅದು ನರೇಂದ್ರ ಮೋದಿ ಅಂತ ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ. ಈಗ ನೀವು ಭರತ್ ಭೂಷಣ್ ಅವರ ಪತ್ನಿಯವರನ್ನ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರೆ, MEI ಇಂದ ಏನು ಆರ್ಥಿಕ ನೆರವು ಕೊಟ್ಟಿದ್ದೀರಿ? ಹೌದೌದು. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಸಂಸ್ಥೆಯಿಂದ 1 ಲಕ್ಷದ ಚೆಕ್ಕನ್ನು ನಾವು ನೀಡಿದ್ದೇವೆ. ಏನಂದ್ರು ಇಂಟ್ರಾಕ್ಷನ್, ನೀವು ಮಾತಾಡುವಂಥ ಸಂದರ್ಭ? ಭಾಳ ಮುಗ್ಧರು ಅವರು. ಅವ್ರ ತಂದೆನೂ ಅಷ್ಟೇ ಭಾಳ ಮುಗ್ಧರು. ಅವರಲ್ಲಿ ವಾಸ್ತವಾಂಶ ಏನಾಗಿದೆ ಅದ್ರ ಬಗ್ಗೆ ಹೇಳಿದರೆ ಹೊರತು ಅವ್ರಿಗೆ ಕಿಂಚಿತ್ತು ರಾಜಕೀಯದ ಬಗ್ಗೆ ಪ್ರಜ್ಞೆನೂ ಇಲ್ಲ. ಅವ್ರ ರಾಜಕೀಯದ ಕುಟುಂಬಕ್ಕೆ ಸೇರಿದವರು ಅಲ್ಲ. ವಾಸ್ತವಾಂಶ ಏನು ನಡೆದಿದೆ ಅದನ್ನು ತಿಳಿಸಿದ್ದಾರೆ. ಅವರ ಉದ್ದೇಶನೂ ಅಷ್ಟೇ, ಯಾರಿಂದ ನಮಗೆ ತೊಂದರೆ ಆಗಿದೆ ಅವ್ರಿಗೆ ತಕ್ಕ ಶಿಕ್ಷಣ ಕೊಡಬೇಕನ್ನತಕ್ಕಂಥದ್ದು ಅವ್ರ ಗುರಿ. ನಮ್ಮ ಗುರಿನೂ ಅಷ್ಟೇ. ನಮ್ಮ ದೇಶದಲ್ಲಿ ಯಾರು ಅಹಿಂಸಾ ಮೂಲಕ ಹಿಂಸಾತ್ಮಕ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು, ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ ಅಹಿಂಸಾ ಮಾರ್ಗದಲ್ಲಿ ಹೋಗಿ ಅಂದರೆ ತಪ್ಪು ಮಾಡಿದವ್ರಿಗೆ ಕ್ರಮ ತಗೊಂಬಿಡಿ ಅಂತ ಯಾರೂ ಹೇಳಿಲ್ಲ. ಆದ್ದರಿಂದ ಉಗ್ರಗಾಮಿಗಳನ್ನ ಸದೆ ಬಡಿಯೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ನಾವು ದೇಶದ ಸೈನಿಕರ ಜೊತೆ ನಿಲ್ತೀವಿ.